ದಿನದಲ್ಲಿ ಬಹಳ ಅದ್ಭುತವಾಗಿ ಸಾಗಿ ಬರ್ತಾ ಇದೆ. ಎಸ್ ಪಂದ್ಯ ಆರಂಭದ ಮೊದಲನೇ ದಾಳಿಯಲ್ಲಿ ಚಿಕ್ಕಮಲ್ಲಿವಾಡ್ ತಂಡದ ಆಟಗಾರ ವೇಟಲ್ ದಾಳಿ ಭಾಗದಲ್ಲಿ ತಂಡದ ಶ್ರೇಷ್ಠ ಆಟಗಾರ ಆರಂಭದ ಭಾಗದಲ್ಲಿ ಒಂದು ಸಂಪಾದನೆಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. Next match, second quarter-final match, Basveshwara Basrikatti versus Banjar Bulls Mammigatti B. ಎರಡು ತಂಡದ ನಾಯಕರೇ ಸಿದ್ಧತೆಗಳಲ್ಲಿ ಎರಡನೇ ಬಸವೇಶ್ವರ ಬಸರಿಕಟ್ಟಿ ವಿರುದ್ಧ ತಂಡ ಬಂಜರ್ ಬುಲ್ಸ್ ಮಮ್ಮಿಗಟ್ಟಿ ಬಿ. ಮತ್ತೊಮ್ಮೆ ಚಿಕ್ಕಮಲ್ಲಿವಾಡ್ ತಂಡದ ಸಬಡಿಯು ದಾಳಿಗಾರ ಎರಡು ತಂಡದ ನಾಯಕರೇ ಸಿದ್ಧತೆಗಳಲ್ಲಿ ಎರಡನೇ ಕರೆ. ಚಿಕ್ಕಮಲ್ಲಿವಾಡ್ ತಂಡದ ಮತ್ತೊಬ್ಬ ಸಬಡಿಯು ದಾಳಿಗಾರನ ಕಾಣ್ತಾ ಇದ್ದೀವಿ. ಆಕಾಶ್ ಅವರ ದಾಳಿ ಭಾಗದಲ್ಲಿ ಜಿಂಜನ್ ಬೈಲ್ ತಂಡದ ಮೇಲೆ ದಾಳಿಯನ್ನ ಆರಂಭಿಸ್ತಾ ಇದ್ದಾರೆ. ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಹೋದ ವರ್ಷ ನಡೆದಿರುವಂತಹ ಕಲ್ಲಗಟ್ಟಿಗೆ ವಿಧಾನಸಭಾ ಸಂಸದ ಕ್ರೀಡಾ ಮಹೋತ್ಸವದಲ್ಲಿ ರನ್ನರ್ ಅಪ್ ಸ್ಥಾನವನ್ನು ಪಡೆದಿರುವಂತಹ ಜಿಂಜನ್ ಬೈಲ್ ತಂಡ ಈ ಬಾರಿ ಜಿಂಜನ್ ಬೈಲ್ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರನಾಗಿ ಆಯ್ಕೆಯಾಗಿದ್ದಂತ ಬಸ್ಸು ಕಳೆದ ಬಾರಿ ಇದೇ ಒಂದು ಕಲ್ಲಗಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತಹ ಸಂಸದ್ ಕ್ರೀಡಾ ಮಹೋತ್ಸವ ಕಬಡ್ಡಿ ಉತ್ಸವದಲ್ಲಿ ಬೆಸ್ಟ್ ಆಲ್ರೌಂಡರ್ ಆಗಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಂತಹ ತಂಡ ಜಿಂಜನ್ ಬೈಲ್ ತಂಡ ಈ ಬಾರಿ ಚಿರಂಜೀವಿ ಚಿಕ್ಕಮಲ್ಲಿವಾಡ ತಂಡದವನ್ನ ಎದುರಿಸ್ತಾ ಇದ್ದಾರೆ. ಸಮಬಲ ಹೋರಾಟದೊಂದಿಗೆ ಪಂದ್ಯ ಆರಂಭಗೊಂಡಿದೆ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬಿಟಲ್ ಲಕ್ಷ್ಮಣ್ ಸರ್ ಅವರು ಅಲರ್ಟ್ ಇರಬೇಕು. ವಿಠಲ್ ರವರ ದಾಳಿ ಆರಂಭಿಕ ವಿಭಾಗದಲ್ಲಿ ತಂಡದ ಖಾತೆಯನ್ನು ಆರಂಭಿಸಿರುವಂತಹ ಆರಂಭಿಕ ಆಟಗಾರ ಈ ಬಾರಿ ಟ್ಯಾಕಲ್ ನಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಮತ್ತೊಂದು ಅಂಕದ ಸೇರ್ಪಡೆಯೊಂದಿಗೆ ವಾಪಸ್ ಆದಿಯನ್ನ ಕಂಡುಕೊಳ್ತಾ ಇದ್ದಾರೆ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು ಜಿಂಜನ್ ಬೈಲ್ ತಂಡದ ಆಟಗಾರರು. ಸ್ಕೋರ್ 2-1. ಒಂದು ಎಂಟಿ ರೌಂಡ್ ವಾಪಸ್ ಆಗಿದ್ದಾರೆ. ಮಧ್ಯಭಾಗದಲ್ಲಿ ಸೋಮು ತುಂಬಾ ಜನ ನಿಂತ್ಕೊಂಡಿದ್ದಾರೆ. ದಯವಿಟ್ಟು ಸಹಕಾರ ನೀಡಬೇಕು. ನಾವು ನಿನ್ನೆಯಿಂದ ಹೇಳ್ತಾ ಇದ್ದೀವಿ, ಪಂದ್ಯಾವಳಿ ಒಂದು ಹಂತಕ್ಕೆ ಬಂದಿದೆ. ಅದೆಲ್ಲ ನಿಮ್ಮೆಲ್ಲ ನೇರ ಪ್ರಸಾರವಾಗ್ತಾ ಇದೆ. ಇಡೀ ದೇಶದ ಜನತೆ ಈ ಒಂದು ಕಲಘಟಗಿ ಸಂಸದ ಕ್ರೀಡಾ ಮಹೋತ್ಸವನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಶಿಸ್ತನ್ನ ಕಾಪಾಡೋದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ದಯವಿಟ್ಟು ಬೇರೆ ಶಿಸ್ತನ್ನ ಕಾಪಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ದಯವಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಮುಖಂಡರು, ನಮ್ಮ ಕರ್ನಾಟಕ ವಿಧಾನ ಪರಿಷತ್ನ ಮಾಜಿ ಶಾಸಕರು ಆಗಿರುವಂತಹ ಸನ್ಮಾನ್ಯ ನಾಗರಾಜ್ ಚಬ್ಬಿ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಈ ಶುಭ ಸಂಜೆಯ ನಮಸ್ಕಾರವನ್ನು ತಿಳಿಸ್ತಾ ಪ್ರೀತಿಯ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅತ್ಯಂತ ಯಶಸ್ವಿಯಾಗಿ 2 ದಿನಗಳ ಕಾಲ ಈ ಒಂದು ಧಾರವಾಡ ಸಂಸತ್ ಕ್ರೀಡಾ ಮಹೋತ್ಸವ ಬಹಳ ಅಚ್ಚುಕಟ್ಟಾಗಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಬಾರಿ 4-2 ಬಸ್ಸು ಕಳೆದ ಬಾರಿಯ ಬೆಸ್ಟ್ ಆಲ್ರೌಂಡರ್ ಆಟಗಾರ ಜಿಂಜನ್ ಬೈಲ್ನ ಒಬ್ಬ ಶ್ರೇಷ್ಠ ಆಟಗಾರನಾಗಿ ಒಂದು ಅದ್ಭುತವಾದಂತಹ ಜಂಪ್ ನೊಂದಿಗೆ ತಂಡಕ್ಕೆ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದರು. ಮತ್ತೊಮ್ಮೆ ಚಿಕ್ಕಮಲ್ಲಿವಾಡ್ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಆಕಾಶ್ ಮತ್ತಮ್ಮ ಚಿಕ್ಕಮಲ್ಲಿವಾಡ್ ತಂಡದ ಪರವಾಗಿ ಚಿಕ್ಕಮಲ್ಲಿವಾಡ್ ತಂಡದ ಪ್ರಮುಖ ಆಟಗಾರರು ಹಿಂಭಾಗದಲ್ಲಿದ್ದಾರೆ. ಹಿಂಭಾಗದಿಂದ ಟ್ಯಾಕಲ್ ಬರ್ತಾ ಇದೆ. ಅದು ಕಾಂಬಿನೇಷನ್ ಟ್ಯಾಕಲ್ ಅಂತ ಹೇಳ್ಬೋದು. ಅತ್ಯುತ್ತಮವಾದಂತಹ ಟ್ಯಾಕಲ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜಿಂಜನ್ ಬೈಲ್ ತಂಡದ ಆಟಗಾರರು. ಹಾಗೆಯೇ ಧಾರವಾಡ ಸಂಸದದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಕಬಡ್ಡಿ ಆಟಗಾರರಿಗೆ, ಖೋ ಖೋ ಆಟಗಾರರಿಗೆ, ವಾಲಿಬಾಲ್ ಆಟಗಾರರಿಗೆ ಕೂಡ ಈ ಪಂದ್ಯಾಟದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಂದು ತಂಡಕ್ಕೆ ಕೂಡ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗ ಕಂಡ ಅಪರೂಪದ ರಾಜಕಾರಣಿ, ಸರಳ ಸಜ್ಜನಿಕೆಯ ರಾಜಕಾರಣಿ, ಸಂಘಟನಾ ಚಂದೂರ, ಕರ್ನಾಟಕ ಘನ ಸರ್ಕಾರದ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಈ ಭಾಗದ ಅಭಿವೃದ್ಧಿ ಹರಿಕಾರರಾಗಿರುವಂತಹ ಸನ್ಮಾನ್ಯ ಶ್ರೀ ನಾಗರಾಜಣ್ಣ ಚಂಬೀರ್ ಅವರು ಪ್ರತಿಯೊಂದು ತಂಡಕ್ಕೆ ಒಂದು ಮ್ಯಾಚ್ ನ ದಯವಿಟ್ಟು ಅನೌನ್ಸ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ.
ದಾಳಿಗಾರ ಯಾವುದೇ ಟಚ್ ಇಲ್ಲದೆ ಲಾಬಿಗೆ ಎಂಟ್ರಿ ಆಗಿದ್ರು. ಸುಪಟಿಕಲ್ ಆಡದ ಕಾಯನ್ನು ಕೊಡ್ತಾನ ಡೇಂಜರ್ ನಾವು ಹೇಳ್ತೀವಿ ಅವಾಗ ಪ್ಲೇ ಮಾಡ್ಬೇಕು. ನಮಗೆ ಕ್ವಾರ್ಟರ್ ಫೈನಲ್ ಮ್ಯಾಚ್ ಇದೆ, ಸ್ಟ್ರಗಲ್ ಇದೆ, ಬಜರ್ ಸೆಕೆಂಡ್ ಕೇಳೋದಿಲ್ಲ, ದಯವಿಟ್ಟು ಸಹಕಾರ ನೀಡಬೇಕು. ಸುಪಟಿಕಲ್ ಆಡದ ಸಾರಿ ಬಸಣ್ಣ ಕಬಡ್ಡಿ ಗ್ರೌಂಡ್ ಕಡೆ ಬನ್ನಿ. ಹೊನ್ನಳ್ಳಿ ಬಸಣ್ಣ ಮತ್ತೊಂದು ಸಂಪಾದನೆ ತಂಡದ ಆಟಗಾರರು ಚಿಕ್ಕಮಲ್ಲಿವಾಡ ತಂಡದ ಶ್ರೇಷ್ಠ ಆಟಗಾರ ವೇಟರ್ ದಾಳಿ ಭಾಗದಲ್ಲಿ ತಂಡದ ಆಲ್ರೌಂಡರ್ ಆಟಗಾರ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಬಸವೇಶ್ವರ ಮಸಳಿಕಟ್ಟಿ ಬಿ ವರ್ಸಸ್ ಬಂಜರ್ ಬೋರ್ಸ ಬನ್ನಿಗಟ್ಟಿ ಬಿ. ರೈಡರ್ ಔಟ್, ಡಿಫೆಂಡರ್ ಔಟ್ ವಿತ್ ಫೋಟೋಗ್ರಾಫಿ ಔಟ್. ಫೋಟೋಗ್ರಾಫರ್ ಎಲ್ಲಿದ್ದಾರೆ? ಆರೋಗ್ಯ ಇಲಾಖೆದವ್ರನ್ನ ಕರ್ಸೋಣ. ಓಕೆ, ನೀವು ಆರಾಮಿರಬೇಕು. ಅಂಕಣ 2ಕ್ಕೆ ದಾಸ್ತಿ ಕುಪ್ಪ ಬಂದಿದ್ಯಾ ಟೀಮ್? ದಾಸ್ತಿ ಕುಪ್ಪ ಟೀಮ್ ಹಾಜರಾಗಿದ್ಯಾ? ಇಲ್ಲ. ಓಕೆ, ಇದೀಗ 4ನೇ ಪಂದ್ಯದ ಸುತ್ತಾಟವನ್ನ ಅಂಕಣಕ್ಕೆ ಆಗಮಿಸಬೇಕು. ಜರ್ಸಿ ಹೋಲ್ಡ್ ಮಾಡೋದಕ್ಕಾಗಿ ಗ್ರೀನ್ ಕಾರ್ಡ್ ವಾರ್ನಿಂಗ್ ಅಲ್ಲಿ ನಡ್ತಾ ಇದ್ರೆ ಸಾಕಷ್ಟು ಅನುಭವಿ ತೀರ್ಪುಗಾರಿದ್ರೆ ಈ ಬಾರಿ ಸಾಕಷ್ಟು ವೇಗದ ದಾಳಿಯಾಗಿತ್ತಾ ಇದ್ರೆ ಒಂದೊಳ್ಳೆ ಟ್ಯಾಕಲ್. ಹಲೋ ಜುಂಜುನ್ ಬಾಯ್ಲ್ ವರ್ಸಸ್ ಚಿಕ್ಕಮಲ್ಲಿವಾಡ. ಪ್ರೇಕ್ಷಕರೇ ಹಲೋ ಬಿಸರಳ್ಳಿ ಬಂದಿದೆ ಹಲೋ ನೋಡಿ. ಈಗಾಗಲೇ ಬಿಸರಳ್ಳಿ ತಂಡ ಅಂಕಣಕ್ಕೆ ಆಗಮನವನ್ನು ಮಾಡಿದೆ. ಆದಷ್ಟು ಬೇಗ ಛತ್ರಪತಿ ಶಿವಾಜಿ ಮಹಾರಾಜ ಅಸರಂಬಿ ತಂಡ, ನೀವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜ್ ಅಸರಂಬಿ ತಂಡ ದ್ವಿತೀಯಾರ್ಧ ಆರಂಭದ ಮೊದಲನೇ ದಾಳಿಯಲ್ಲಿ ಜಿಂಜಿಯನ್ ಬೈಲ್ ತಂಡದ ಆಟಗಾರ ಅವ್ರು ಬಂದಿಲ್ಲ, ವಾಕ್ ಓವರ್ ಕೊಡಿ. ಅವ್ರು ಹೇಳಿದ್ದಾರೆ 1 ನಿಮಿಷ 2 ನಿಮಿಷ ಕಾದ್ ನೋಡೋಣ, ಬಂದಿಲ್ಲ ಅಂದ್ರೆ ವಾಕ್ ಓವರ್. 15-8 ಬಂದು ಸಾಗುತ್ತಾ ಇದೆ. ಹಲೋ, ಲಾಸ್ಟ್ ಅಂಡ್ ಫೈನಲ್ ಕಾಲ್ ಬಸವೇಶ್ವರ ಮಸಳಿಕಟ್ಟಿ ಬಂಜರ್ ಬೋಲ್ಸ್ ಬನ್ನಿಗಟ್ಟಿ ಬಿ. ಎರಡೂ ತಂಡದ ನಾಯಕರು ಕೂಡಲೇ ತಮ್ಮ ತಂಡವನ್ನು ಅಂಕಣಕ್ಕೆ ಕರೆಯುತ್ತಾರೆ. ಬಂದಿದೆ ಮಸಳಿಕಟ್ಟಿ ಎಸ್ ಬಂಜರ್ ಬೋಲ್ಸ್ ಬನ್ನಿಗಟ್ಟಿ ಅಸರಂಬಿ ತಂಡನ ಎಸ್ಸಲ್ಲಿ ಕಾಲ್ ಕೊಡೋದು ನಿಮ್ಗೆ. ಬಂಜರ್ ಬೋಲ್ಸ್ ಬೇಗ ಬರ್ಬೇಕಲ್ವಾ? ನವೀನ್ ಓಕೆ ಸರ್, ಮ್ಯಾಚ್ ಸ್ಟಾರ್ಟ್ ಮಾಡಿ. 2 ಟೀಮ್ ಬಂದಿದೆ. ಇಲ್ಲಿ ಬಂದು ಬಾಲ್ ಶೂಟ್ ಆಗಿದೆ. Okay, both the teams ಕಾದು ಬಂದ ನಿರೀಕ್ಷೆಯಲ್ಲಿ ಗರ್ಲ್ಸ್ ಇರ್ಲಿಕ್ಕಂದ್ರೆ ವಾಕರ್ ಕೋಟ್ ಬರೋರ್ ಮುಂದವ್ರೆ. ಅಷ್ಟೇ ಸರ್, ಹಂಗೆ ಮಾಡ್ತೀವಿ. ಇದರಲ್ಲಿ ಖುಷಿಯಾದ ವಿಚಾರ ಏನಪ್ಪಾ ಅಂತಂದ್ರೆ ಮಹಿಳೆಯರ ಕಬಡ್ಡಿ ತಂಡಗಳ ಪಂದ್ಯಾಟಗಳು ಆರಂಭವಾದ ಕೂಡಲೇ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕಬಡ್ಡಿ ಆಟಗಾರ್ತಿಯರ ಪೋಷಕರಿಂದ ಹಿಡಿದು ಮಹಿಳಾ ಪೊಲೀಸ್ ಸಿಬ್ಬಂದಿಯವರೆಗೂ ಕೂಡ ಮಹಿಳೆಯರನ್ನ ನಾವು ನೋಡ್ತಾ ಇದ್ದೇವೆ. ಇದು ಒಂದು ಅದ್ಭುತವಾದಂತಹ ವಿಚಾರ. ಇದೀಗ 3ನೇ ಪಂದ್ಯ ಮಹಿಳಾ ಕಬಡ್ಡಿ ಪಂದ್ಯಾಟಗಳು ಪ್ರಾರಂಭವನ್ನ ಕಾಣ್ತಾ ಇದೆ. ಅಸರಂಬಿ ವರ್ಸಸ್ ಬಿಸರಳ್ಳಿ ತಂಡದ ನಡುವಿನ ಹಣಾಹಣಿ ನೀವು ನೋಡ್ತಾ ಇದ್ದೀರಾ ಅಂಕಣ 2ರಲ್ಲಿ. 18-9 ಬಂದು ಸಾಗ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಜೂನಿಯರ್ ಬೈಲ್ ತಂಡದ ಶ್ರೇಷ್ಠ ಆಲ್ರೌಂಡರ್ ಆಟಗಾರ ಸಾರಥಿ ಬಸವ ದಾಳಿ ಭಾಗದಲ್ಲಿ 5 ಜನ ಆಟಗಾರ ನಡುವ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂಗಮ ನಡೆದ ಕಾರಣ ಆಟಗಾರ ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಬಸವೇಶ್ವರ ಮಸಳಿಕಟ್ಟಿ ಬಂದಿದೆ, ಮಮ್ಮಿಗಟ್ಟಿ ಬಂದಿಲ್ಲ.
ಹಲೋ ಹಲೋ 19-9 10 ಅಂಕದ ಮುನ್ನಡೆಯಲ್ಲಿ ಜೈ ಮಾರುತಿ ಜಿಂಜನ್ ಬೈಲ್ ತಂಡ. 4 ಅಂಕ ನಡುವೆ ಜಿಂಜನ್ ಬೈಲ್ ತಂಡದ ಲೆಫ್ಟ್ ರೈಡರ್ ಚಿರಂಜೀವಿ ಚಿಕ್ಕಮಲಿಗವಾಡ ಡಿಫೆನ್ಸ್ ಭಾಗದಲ್ಲೂ ಸಹ ಬಲಿಷ್ಠವಾದಂತಹ 2 ಕಾರ್ನರ್ಗಳನ್ನ ಇಲ್ಲಿ ಕಾಣಬಹುದಾಗಿದೆ. ಹೋಗ್ರೆ ಗೆಲುವಿನ ದಾರಿಯನ್ನ ಹುಡುಕ್ತಾ ಇದ್ದಾರೆ ಎರಡು ತಂಡದ ಆಟಗಾರರು. ಪಂದ್ಯದ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವಂತಹ ಆಟಗಾರ ಕೊನೆಯ 4 ನಿಮಿಷದ ಘೋಷಣೆ ಆಗಿದೆ. ಎರಡು ತಂಡದ ನಾಯಕರ ಗಮನಕ್ಕಾಗಿ ಅಂತಿಮ 4 ನಿಮಿಷದ ಆಟ ಮಾತ್ರ ಬಾಕಿ. 19-9 ಮಧ್ಯ ಪಂದ್ಯ ಸಾಗ್ತಾ ಇದೆ. ಗೆದ್ದರ ಸಂಸದ ಕ್ರೀಡಾ ಮಹೋತ್ಸವದಲ್ಲಿ 4 ಬಹುಮಾನಗಳಲ್ಲಿ 1 ಬಹುಮಾನ ಕಟ್ಟಿಟ್ಟ ಬುತ್ತಿಯಾಗಿರ್ತದ. ಸೋತ್ರೆ ಪಂದ್ಯಾವಳಿಯಿಂದ ನಿರ್ಗಮಿಸಬೇಕಾಗ್ತದ. ಬಿಡುವಿಲ್ಲದ ನಿರಂತರವಾಗಿ ದಾಳಿ ಭಾಗದಲ್ಲಿ ಮುಂದಾಗ್ತಕ್ಕಂಥ ಜಿಂಜನ್ ಬೈಲ್ ತಂಡದ ಮತ್ತೊಬ್ಬ ಶ್ರೇಷ್ಠ ಆಟಗಾರ ಬಸವ ದಾಳಿ ಭಾಗದಲ್ಲಿ. ಹಸರಮ್ಮೆ ದಯವಿಟ್ಟು ನೋಡಿ, ಇಲ್ಲಿ ಮಧ್ಯಭಾಗದಲ್ಲಿ ನಿಂತವ್ರು ಎಲ್ಲ ಬರ್ಬೇಕು ಆಚೆಗೆ, ಎಲ್ಲ ಬರ್ಬೇಕು ಆಚೆಗೆ. CPI ಸಾಹೇಬ್ರು ಹೇಳ್ತಾ ಇದಾರ, ದಯವಿಟ್ಟು ಎಲ್ಲರೂ ಬರ್ಬೇಕು. ಮಿಡಲ್ ನಲ್ಲಿ ನಿಂತವ್ರು, ಕಬಡ್ಡಿ ಮೈದಾನದ ಮಿಡಲ್ ನಲ್ಲಿ ನಿಂತವ್ರು ಈ ಕಡೆ ಬನ್ರಿ, ಇಲ್ಲ ಹೊರಗಡೆ ಬನ್ನಿ. ದಯವಿಟ್ಟು ಎಲ್ಲ ಲೀಡರ್ಸ್ ಪ್ಲೀಸ್ ಈ ಕಡೆ ಬರ್ರಿ, ಈ ಕಡೆ ಕಲ್ದವ್ರ ಸರ್ ಸಾಹೇಬ್ರ ಈ ಕಡೆ ಬರ್ರಿ, ಬರ್ರಿ ಕಡೆ ಎಲ್ಲ. ಅಲ್ಲಿಂದ ಹುಡುಗರೇ ತರೋ ಇವನ ಹುಸೇನ ಹಂಗ ಮುಂದ್ ಕಾಸ ಅವ್ರಿಗೆ ಎಲ್ಲರಿಗೂ ಈ ಕಡೆ ಬರ್ರಿ, ಈ ಕಡೆ ದಯವಿಟ್ಟು ಸಹಕಾರ ನೀಡಬೇಕು ಎಲ್ಲ ಕ್ರೀಡಾಭಿಮಾನಿಗಳು. 29 ಪಂದ್ಯ ಸಾಗ್ತಾ ಇದೆ. 11 ಅಂಕದ ಬೃಹತ್ತರದೊಂದಿಗೆ ಜಿಂಜನ್ ಬೈಲ್ ತಂಡ ಮಿಸ್ಟೇಕ್ ಆಗ್ತಾ ಇದೆ. ಡಿಫೆನ್ಸ್ ಭಾಗದಲ್ಲಿ ಸುಲಭದ ರೀತಿಯಲ್ಲಿ 1 ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಹತ್ತಿಯನ್ನ ಕಂಡುಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಜಿಂಜನ್ ಬೈಲ್ ತಂಡದ ಆಟಗಾರ. ಮುಂದಿನ ಪಂದ್ಯ ಬಂದಿದೆ ಸರ್, ಬಂಜಾರ ಬುಲ್ಸ್ ಮುಂಬಿಗಟ್ಟಿ ಬಂದಿದ್ದಾರೆ. ಹಾದಿಬಡಿ ಸರ್, ಮಸಳಿಕಟ್ಟಿ ಮತ್ತು ಬಂಜಾರ್ ಬುಲ್ಸ್ ಮಧ್ಯಗಟ್ಟಿ. ಮಸಳಿಕಟ್ಟಿ ಆಟಗಾರರು ಎಲ್ಲಿದ್ದೀರಿ? ಅವರು ಇಲ್ಲೇ ಇದ್ದಾರೆ, ಹೊರಗಡೆ ಬಡ್ಡಿ ಗ್ರೌಂಡ್ ಅಲ್ಲಿ ಬಡ್ಡಿ. ಮಸಳಿಕಟ್ಟಿ ಆಟಗಾರರು, ಮಸಳಿಕಟ್ಟಿ ಆಟಗಾರರ ಕೈ ಹತ್ರಪ್ಪ, ಎಲ್ಲಿದ್ದೀರಿ? ಓಕೆ, ಥ್ಯಾಂಕ್ ಯು. ವಿಠಲ್ ದಾಳಿ ಭಾಗದಲ್ಲಿ ಅಂಕಕ್ಕಾಗಿ ಸತತ ಪ್ರಯತ್ನದಲ್ಲಿ ಸಾಕ್ತಾ ಇದ್ದಾರೆ. ಪ್ರಯತ್ನ ಬಂತು, ಅದ್ಭುತವಾದ ದಾಳಿ ಆಗ್ತಾ ಇದೆ. ಎಂತ ಒಂದು ಸ್ಟ್ರಗಲ್ ಬಂದಿದೆ, ಕಾದು ನೋಡುವ ನಿರೀಕ್ಷೆ ಇದೆ. ಇಲ್ಲಿ ದಾಳಿಗಾರ ಸೇಫ್ ಆಗ್ತಾ ಇದ್ದಾರೆ. ಒಂದು ಡಿಫೆಂಡರ್ ಎಂಟಿ ಕ್ರಾಸ್ ಆಗ್ತಾ ಇದೆ. ಇಲ್ಲಿ ದಾಳಿಗಾರ ಮುಟ್ಲಿಲ್ಲ. ಹಿಡಿತಗಾರ ಮಧ್ಯದ ಗೆರೆಯನ್ನ ಟಚ್ ಮಾಡ್ತಾ ಇದ್ದಾರೆ. ಇಲ್ಲಿ 20-11 ಮಧ್ಯ ಪಂದ್ಯ ಸಾಗ್ತಾ ಇದೆ. 9 ಅಂಕದ ಪ್ರಾತಂತರದೊಂದಿಗೆ ಜಿಂಜನ್ ಬೈಲ್ ತಂಡ. ಇಲ್ಲಿ ಮತ್ತೆ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. 4 ಜನ ಆಟಗಾರ ನಡುವೆ ಬಸವ ಅವರನ್ನ ಬಂಧಿಸುವ ಪ್ರಯತ್ನದಲ್ಲಿ ವಿಫಲತೆಯನ್ನ ಕಾಣ್ತಾ ಇದ್ದಾರೆ. ಈ ಜಾಗದಲ್ಲಿ ಇರುವಂತಹ ಆಟಗಾರ ಫಾಲೋ ಟ್ಯಾಕಲ್ ಮಾಡೋದ್ರಲ್ಲಿ ವಿಫಲತೆಯನ್ನ ಕಾಣ್ತಾ ಇದ್ದಾರೆ. ಲಾಸ್ಟ್ ಮಿನಿಟ್ ಪಂದ್ಯ 100ಕ್ಕೆ 80 ಪ್ರತಿಶತ ತಂಡ ಗೆಲುವಿನತ್ತ ಮುಖ ಮಾಡ್ತಾ ಇದೆ. ದಯವಿಟ್ಟು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಆಫೀಸರ್ ಮ್ಯೂಸಿಕ್ ಆಫ್ ಮಾಡ್ತೀರಾ?